ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ ನೆನಪಿದೆಯಾ? 12/12/2025 महावाक्य। मेटे बच्चे, सत बाप द्वारा संगम पर तुम्हें सत्य का वरदान मिलता है, इसलिए तुम कभी भी झूठ नहीं बोल सकते हो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಸತ್ಯ ತಂದೆಯ ಮೂಲಕ ಸಂಗಮ ಯುಗದಲ್ಲಿ ನಿಮಗೆ ಸತ್ಯದ ವರದಾನ ಸಿಗ್ತದೆ. ಅದಕ್ಕೋಸ್ಕರ ನೀವೆಂದಿಗೂ ಕೂಡ ಸುಳ್ಳು ಹೇಳಬಾರ್ದು ಅಂತಾರೆ ಬಾಬಾ. प्रश्न, निर्विकारी बनने के लिए आप बच्चों को कौन सी मेहनत ज़रूर करनी है? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ನಿರ್ವಿಕಾರಿ ಆಗೋದಕ್ಕೋಸ್ಕರ ನೀವು ಮಕ್ಕಳು ಯಾವ ಪರಿಶ್ರಮ ಅವಶ್ಯವಾಗಿ ಪಡಬೇಕು? उत्तर, आत्माभिमानी बनने की मेहनत ज़रूर करनी है. भ्रुकुटी के बीच में आत्मा को ही देखने का अभ्यास करो. आत्मा होकर आत्मा से बात करो, आत्मा होकर सुनो, देह पर दृष्टि न जाए. यही मुख्य मेहनत है. इसी मेहनत में विघ्न पड़ते हैं. जितना हो सके यह अभ्यास करो कि मैं आत्मा हूँ, मैं आत्मा हूँ. ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ಆತ್ಮಾಭಿಮಾನಿ ಆಗುವಂಥ ಪರಿಶ್ರಮ ಅವಶ್ಯವಾಗಿ ಪಡಬೇಕು. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವನ್ನು ನೋಡುವ ಅಭ್ಯಾಸ ಮಾಡಿ, ಆತ್ಮಾಗಿ ಆತ್ಮ ಜೊತೆಗೆ ಮಾತನಾಡಿ, ಆತ್ಮಾಗಿ ಕೇಳಿ, ದೇಹದ ಕಡೆ ದೃಷ್ಟಿ ಹೋಗಬಾರ್ದು. ಇದು ಮುಖ್ಯ ಪರಿಶ್ರಮವಾಗಿದೆ. ಈ ಪರಿಶ್ರಮದಲ್ಲಿನೇ ವಿಘ್ನ ಬರ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಈ ಅಭ್ಯಾಸ ಮಾಡಿ, ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ. ಗೀತ್. ओम नमः शिवाय. ओम शांति. मीठे बच्चों को बाप ने स्मृति दिलाई है कि सृष्टि का चक्र कैसे फिरता है. अभी तुम बच्चे जानते हो, हमने बाप से जो कुछ जाना है, बाप ने जो रास्ता बताया है, वह दुनिया में कोई नहीं जानता. ಮಧುರ ಮಕ್ಕಳಿಗೆ ತಂದೆ ಸ್ಮೃತಿ ಮಾಡಿಸ್ಕೊಡ್ತಾರೆ, ಸೃಷ್ಟಿ ಚಕ್ರ ಹೆಂಗೆ ತಿರುಗ್ತದೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವು ಬಾಬನಿಂದ ಏನು ತಿಳ್ಕೊಂಡಿದ್ದೀವೋ, ಬಾಬಾ ಯಾವ ದಾರಿಯನ್ನು ನಮಗೆ ತಿಳಿಸಿದಾರೋ, ಈ ಜಗತ್ತಿನಲ್ಲಿ ಯಾರೂ ಕೂಡ ಅದನ್ನು ತಿಳ್ಕೊಂಡಿಲ್ಲ. आपे ही पूज्य आपे ही पुजारी का अर्थ भी तुम्हें समझाया है. जो पूज्य विश्व के मालिक बनते हैं वही फिर पुजारी बनते हैं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವೇ ಪೂಜ್ಯ ನೀವೇ ಪೂಜಾರಿ. ಅರ್ಥವನ್ನು ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರು ಪೂಜ್ಯ ವಿಶ್ವದ ಮಾಲೀಕರಾಗ್ತಾರೋ ಅವರೇ ನಂತರ ಪೂಜಾರಿ ಆಗ್ತಾರೆ. ಪರಮಾತ್ಮಕ್ಕೆ ಐಸೆ ನೈಕೆ ಅಂದರೆ ಹೊರಗಿನವರು ಪರಮಾತ್ಮನಿಗೆ ಹೇಳ್ತಾರೆ ಅವನೇ ಪೂಜ್ಯ ಅವನೇ ಪೂಜಾರಿ ಅಂತ. ಆದರೆ ಆ್ಯಕ್ಚುಲಿ ಅವನೇ ಪೂಜ್ಯ ಅವನೇ ಪೂಜಾರಿ ಆಗೋದಿಲ್ಲ. ಶಿವಬಾಬಾ ಸದಾ ಪೂಜ್ಯ. ನಾವು ಪೂಜಾರಿಗಳನ್ನು ಶಿವಬಾಬಾ ನಮ್ಮನ್ನೇನು ಮಾಡ್ತಿದ್ದಾರೆ, ಪೂಜ್ಯ ಮಾಡ್ತಿದ್ದಾರೆ. अब तुम्हें स्मृति में आया कि यह तो बिल्कुल राइट बात है. सृष्टि के आदि मध्य अंत का समाचार बाप ही सुनाते हैं और किसको भी ज्ञान का सागर नहीं कहा जाता. ಬಾಬಾ ಹೇಳ್ತಾರೆ, ಈಗ ನಾವು ಮಕ್ಕಳಿಗೆ ಸ್ಮೃತಿ ಬಂತು, ಬಾಬಾ ಹೇಳುವಂಥದ್ದು ಮಾತು ಸರಿಯಾಗಿದೆ ಅಂತ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಒಂದು ಸಮಾಚಾರ ಬಾಬಾ ನಮಗೆ ಹೇಳ್ತಾರೆ. ಮತ್ತು ಯಾರಿಗೂ ಕೂಡ ಜ್ಞಾನ ಸಾಗರ ಅಂತ ಹೇಳೋದಿಲ್ಲ. ये महिमा श्री कृष्ण की नहीं है, अभी तुम समझते हो, उनकी आत्मा भी ज्ञान ले रही है. ಬಾಬಾ ಹೇಳ್ತಾರೆ, ಜ್ಞಾನ ಸಾಗರ ಎನ್ನೋ ಮಹಿಮೆ ಶ್ರೀಕೃಷ್ಣನಿಗೂ ಅನ್ವಯಿಸೋದಿಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಾ, ಅವನ ಆತ್ಮನೂ ಕೂಡ ಅಂದರೆ ಶ್ರೀಕೃಷ್ಣನ ಆತ್ಮನೂ ಕೂಡ ಈಗ ಜ್ಞಾನ ಪಡ್ಕೊಳ್ತಾ ಇದೆ. ये ವಂಡರ್ಫುಲ್ ಬಾತ್ ಹೈ, ಬಾಬಿಗರ್ ಕೊಯ್ ಸಮಜಾನ ಸಕೆ. ಬಾಬಾ ಹೇಳ್ತಾರೆ, ಇದು ಅದ್ಭುತವಾದ ಮಾತು, ಬಾಬನ ಬಿಟ್ಟರೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ऐसे तो बहुत साधु संत भिन्न भिन्न प्रकार के हठयोग आदि सिखलाते रहते, सब है भक्ति मार्ग. ಹಾಗೆ ಭಾಳ ಜನ ಸಾಧು ಸಂತರು ಭಿನ್ನ ಭಿನ್ನ ಪ್ರಕಾರದ ಹಠಯೋಗ ಎಲ್ಲ ಕಲಿಸ್ತಾ ಇರ್ತಾರೆ, ಅದೆಲ್ಲ ಭಕ್ತಿ ಮಾರ್ಗ. सतयुग में तुम कोई की भी पूजा नहीं करते हो, वहाँ तुम पुजारी नहीं बनते हो. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ನೋಡಿ ನೀವು ಯಾರ ಪೂಜೆನೂ ಮಾಡೋದಿಲ್ಲ. ಯಾಕೆ? ಅಲ್ಲಿ ಎಲ್ಲರೂ ಕೂಡ ದೇವತೆಗಳೇ ಆಗಿಬಿಟ್ಟಿರ್ತಾರೆ, ಪೂಜ್ಯರೇ ಇರ್ತಾರೆ. ಅಲ್ಲಿ ಯಾರು ಪೂಜಾರಿಗಳಾಗೋದಿಲ್ಲ. ಉನ್ಕೋ ಕಹಾ ಜಾತಾ ಹೇ ಪೂಜ್ಯ ದೇವಿ ದೇವತಾತೆ ಅಬ್ ನೈ ಹೇ. ಅವ್ರಿಗೆ ಹೇಳಲಾಗ್ತದೆ, ಯಾರಿಗೆ? ಸತ್ಯುಗದಲ್ಲಿರುವಂಥ ಆತ್ಮಗಳೆಲ್ಲರೂ ಕೂಡ ಪೂಜ್ಯ ದೇವಿ ದೇವತೆಗಳೇ ಇದ್ದರೂ ಈಗಿಲ್ಲ. ವಹಿ ಪೂಜ್ಯ ಅವ್ರ ಫಿರ್ ಪೂಜಾರಿ ಬನೆ ಹೋ. ಆ ಬಾಪ್ ಕಹತೆ ಹೇ ಯಾ ಬಿ ಪೂಜಾ ಕರ್ತೆ ಥೇನಾ. ಬಾಬಾ ಹೇಳ್ತಾರೆ, ಅವರೇ ಪೂಜ್ಯ ಮತ್ತೀಗ ಅವರೇ ಪೂಜಾರಿಗಳಾಗಿದ್ದಾರೆ. ಈಗ ಬಾಬಾ ಹೇಳ್ತಾರೆ, ಇವರು ಕೂಡ ಅಂದರೆ ಬ್ರಹ್ಮನು ಕೂಡ ಪೂಜೆ ಮಾಡ್ತಿದ್ರು ತಾನೆ. ಸಾರಿ ದುನಿಯಾ ಈ ಸಮಯ ಪೂಜಾರಿ ಹೇ, ನೈ ದುನಿಯಾ ಮೇ ಏಕ್ ಹಿ ಪೂಜ್ಯ ದೇವಿ ದೇವತಾ ಧರ್ಮ ರಹತಾ ಹೇ. ಬಾಬಾ ಹೇಳ್ತಾರೆ, ಇಡೀ ಜಗತ್ತು ಈ ಸಮಯದಲ್ಲಿ ಪೂಜಾರಿಯಾಗಿದೆ. ಹೊಸ ಜಗತ್ತಿನಲ್ಲಿ ಒಂದೇ ದೇವಿ ದೇವತಾ ಧರ್ಮ ಅನ್ನೋದಿರ್ತದೆ. ಬಚ್ಚೋं को स्मृति में आया बरोबर ड्रामा के प्लान अनुसार ये बिल्कुल राइट है. ನಾವು ಮಕ್ಕಳಿಗೀಗ ಸ್ಮೃತಿ ಬಂತು, ನಾಟಕದ ಅನುಸಾರ ಇಲ್ಲಿ ಬಾಬಾ ಹೇಳ್ತಿರುವಂಥದ್ದು ಎಲ್ಲವೂ ಸರಿ ಇದೆ ಅಂತ. ಗೀತಾ ಎಪಿಸೋಡ್ ಬರೋಬ್ಬರ್ ಹೇ.
सिर्फ गीता में नाम बदल दिया है. ಈ ಗೀತಾ ಎಪಿಸೋಡ್ ಅನ್ನೋದು ಸರಿ ಇದೆ, ಅವಶ್ಯವಾಗಿ ಗೀತೆಯಲ್ಲಿ ಹೆಸರು ಬದಲಾವಣೆ ಆಯಿತು. ಜಿಸ್ ಸಮझाने के लिए ही तुम मेहनत करते हो. ಬಾಬಾ ಹೇಳ್ತಾರೆ ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರನೇ ನೀವು ಎಷ್ಟು ಕಷ್ಟಪಡ್ತೀರಾ. 2500 वर्ष से गीता श्री कृष्ण की समझते आए हैं. अब एक जन्म में समझ जाए कि गीता निराकार भगवान ने सुनाई, इसमें टाइम तो लगता है ना. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, 2500 ವರ್ಷಗಳಿಂದಲೂ ಶ್ರೀಕೃಷ್ಣನೇ ಗೀತೆ ಹೇಳ್ದ ಅಂತ ತಿಳ್ಕೊಂಡು ಬಂದವರು ಎಲ್ಲರೂ. ಈಗ ಒಂದು ಜನ್ಮದಲ್ಲಿ ತಿಳ್ಕೊಂಡು ಬಿಡೋದು ಏನು, ಗೀತೆ ನಿರಾಕಾರ ಭಗವಂತ ಹೇಳಿದ ಅನ್ನುವಂಥದ್ದು ಸಮಯ ಅಂತೂ ಹಿಡಿತದಲ್ವಾ ಅಂತಾರೆ ಬಾಬಾ. ಭಕ್ತಿ ಕಾ ಭಿ ಸಮझाया है, झाड़ कितना लंबा चौड़ा है, तुम लिख सकते हो. बाप हमको राजयोग सिखा रहे हैं. ಭಕ್ತಿಯಲ್ಲಿಯೂ ಕೂಡ ತಿಳಿಸ್ಕೊಡ್ಲಾಗ್ತದೆ, ವೃಕ್ಷ ಎಷ್ಟು ಉದ್ದ ಅಗಲ ಇದೆ ನೀವು ಬರಿಬೋದು. ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ. जिन बच्चों को निश्चय हो जाता है तो वो निश्चय से समझाते भी है. ನೋಡಿ ಇಲ್ಲಿ ಯಾವ ಮಕ್ಕಳಿಗೆ ನಿಶ್ಚಯ ಆಗ್ತದೆ ಅದೇ ನಿಶ್ಚಯದಿಂದ ಬೇರೆಯವ್ರಿಗೂ ಕೂಡ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. निश्चय नहीं तो खुद भी मूंझते रहते, कैसे समझाए, कोई हंगामा तो नहीं होगा. ನೋಡಿ ಯಾವ ಮಕ್ಕಳಿಗೆ ನಿಶ್ಚಯ ಇರೋದಿಲ್ಲ ಅವ್ರು ಸ್ವಯಂ ಕೂಡ ಸ್ವಲ್ಪ ಗೊಂದಲದಲ್ಲಿ ಬರ್ತಾರೆ. ಹೆಂಗೆ ಹೇಳೋದು, ಹೇಳಿದರೆ ಏನಾದರೂ ಗಲಾಟೆ ಆಗ್ತದಾ, ಮತ್ತೇನಾದರೂ ಹೇಳ್ತಾರಾ. निडर तो अभी हुए नहीं है ना, निडर तब होंगे जब पूरे देही अभिमानी बन जाए. डरना तो भक्ति मार्ग में होता है. ಬಾಬಾ ಹೇಳ್ತಾರೆ ಈಗ ಇನ್ನೂ ನೀವು ನಿರ್ಭಯರಾಗೇ ಇಲ್ಲ ಅಂತಾರೆ ಬಾಬಾ. ನಿರ್ಭಯರು ಯಾವಾಗ ಆಗ್ತೀರಾ, ಪೂರ್ಣ ದೇಹಿ ಅಭಿಮಾನಿ ಆಗಬೇಕು. ಹೆದರೋದು ಭಕ್ತಿ ಮಾರ್ಗದಲ್ಲಿ ಇದ್ದೇ ಇದೆ. ತುಮ್ ಸಬ್ ಹೋ ಮಹಾವೀರ್, ದುನಿಯಾ ಮೇ ತು ಕೊಯ್ ನೈ ಜಾನ್ತಿ ಕಿ ಮಾಯಾ ಪರ್ ಜೀತ್ ಕೈಸೆ ಪಾನಿ ಜಾತಿ ಹೈ. ಬಾಬಾ ಹೇಳ್ತಾರೆ ನೀವೀಗ ಮಹಾವೀರರು, ಜಗತ್ತಿನಲ್ಲಿ ಯಾರೂ ಕೂಡ ತಿಳ್ಕೊಂಡಿಲ್ಲ ಮಾಯೆ ಮೇಲೆ ಜಯ ಹೇಗೆ ಗಳಿಸಲಾಗ್ತದೆ ಅಂತ. तुम बच्चों को स्मृति में आया है, आगे भी बाप ने कहा था मन मनाबो. ನೀವು ಮಕ್ಕಳಿಗೀಗ ಸ್ಮೃತಿಯಲ್ಲಿ ಬಂತು, ಮೊದಲು ಕೂಡ ಬಾಬಾ ಹೇಳಿದರು ಮನ್ ಮನಾಬೋ. पतित पावन बापी आकर यह समझाते हैं, बल गीता में अक्षर है परंतु ऐसे कोई समझाते नहीं. ಪತಿತ ಪಾವನ ತಂದೆನೇ ಬಂದು ಈ ಮಾತನ್ನು ತಿಳಿಸ್ಕೊಡ್ತಾರೆ. ಬಲೆ ಗೀತೆಯಲ್ಲಿ ಅಕ್ಷರ ಇದೆ, ಆದರೆ ಯಾರೂ ಕೂಡ ತಿಳಿಸ್ಕೊಡೋದಿಲ್ಲ. ಬಾಪ್ कहते बच्चे देही अभिमानी भव. गीता में अक्षर तो है ना, आटे में नमक मिसल, हर एक बात का बाप निश्चय बिठाते हैं. ನಿಶ್ಚಯ ಬುದ್ಧಿ ವಿಜಯಂತಿ. ಗೀತೆಯಲ್ಲಿ ಅಕ್ಷರನೂ ಕೂಡ ಇದೆಯಲ್ವ, ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಸತ್ಯ ಇದೆ ಅಂತ. ಪ್ರತಿಯೊಂದು ಮಾತಿನ ನಿಶ್ಚಯ ಭಾವ ನಮಗೆ ಕೊಡಿಸ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. तुम अभी बाप से वर्षा ले रहे हो. बाप कहते गृहस्थ व्यवहार में भी जरूर रहना है. ನೋಡಿ ಬಾಬಾ ಈಗ ನಮಗೆ ಆಸ್ತಿ ಕೊಡ್ತಿದ್ದಾರೆ ಅಂದರೆ ನಾವೀಗ ತಂದೆಯಿಂದ ಆಸ್ತಿ ಪಡ್ಕೊಳ್ತಿದ್ದೇವೆ. ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೂ ಕೂಡ ಅವಶ್ಯವಾಗಿರಬೇಕು. सबको यहाँ आकर बैठने की दरकार नहीं, सर्विस करनी है, सेंटर खोलनी है, तुम हो साल्वेशन आर्मी. ಬಾಬಾ ಹೇಳ್ತಾರೆ ಎಲ್ಲರೂ ಇಲ್ಲಿ ಬಂದು ಕುತ್ಕೊಂಡು ಏನು ಮಾಡೋರು, ಅದಕ್ಕೆ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇವೆನೂ ಮಾಡಬೇಕು, ಸೆಂಟ್ರೂ ತೆರಿಬೇಕು. ನೀವೆಲ್ಲ ರಕ್ಷಣಾ ದಳದವ್ರು ತಾನೆ. ಈಶ್ವರೀಯ ಮಿಷನ್ ಹೋನ ಪಹಲೆ ಶೂದ್ರ ಮಾಯಾವಿ ಮಿಷನ್ ಕೇತೆ, ಅಭಿ ತುಮ್ ಈಶ್ವರೀಯ ಮಿಷನ್ಗೆ ಬನೆ ಹೋ. ಬಾಬಾ ಹೇಳ್ತಾರೆ ನೀವೆಲ್ಲ ಈಶ್ವರೀಯ ಮಿಷನ್ದವರಲ್ವ, ಮೊದಲು ಶೂದ್ರ ಮಾಯಾವಿ ಮಿಷನ್ದವರಿದ್ರಿ, ಈಗ ನೀವು ಈಶ್ವರೀಯ ಮಿಷನ್ದವರಾಗಿದ್ದೀರಿ. तुम्हारा महत्व बहुत है. इन लक्ष्मी नारायण की क्या महिमा है, जैसे राजाए होते हैं वैसे राज्य करते हैं. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಲಕ್ಷ್ಮೀನಾರಾಯಣರದ್ದು ಏನು ಮಹಿಮೆ ಇದೆ ನೋಡಿ, ಅಂದರೆ ನಿಮ್ಮ ಮಹತ್ವ ಭಾಳ ಇದೆ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣರಕ್ಕಿಂತಲೂ ಶ್ರೇಷ್ಠ ನೀವು. ಅಂದರೆ ಬೇರೆ ಹೇಗೆ ರಾಜರು ರಾಜ್ಯ ಆಳ್ತಾರೆ ಹಾಗೆ ಇವರು ಆಳ್ತಾರೆ ಅಂತಾರೆ ಬಾಬಾ. ಆದರೆ ಸಂಗಮ ಯುಗದ ನಾವು ಬ್ರಾಹ್ಮಣರು ಏನಿದ್ದೀವಲ್ಲ, ನೀವು ಭಾಳ ಶ್ರೇಷ್ಠ, ನಿಮ್ಮದು ಭಾಳ ಮಹತ್ವ ಇದೆ ಅಂತಾರೆ ಬಾಬಾ. बाकी इन्हों को कहेंगे सर्वगुण संपन्न विश्व का मालिक, क्योंकि उस समय और कोई राज्य होता नहीं. ಬಾಬಾ ಒಂದು ಮಾತು ಹೇಳ್ತಾರೆ, ಆದರೆ ಅವರಿಗೆ ಸರ್ವಗುಣ ಸಂಪನ್ನರು ವಿಶ್ವದ ಮಾಲೀಕರು ಅಂತ ಹೇಳ್ತಾರೆ. ಯಾಕೆಂದರೆ ಆ ಸಮಯದಲ್ಲಿ ಬೇರೆ ಯಾವ ರಾಜ್ಯ ಇರೋದಿಲ್ಲ. ಅಭಿ ಬಚ್ಚೆ ಸಮझ गए हैं विश्व के मालिक कैसे बने. अभी हम सो देवता बनते हैं तो फिर उन्हों को माता कैसे झुका सकेंगे. ಈಗ ಮಕ್ಕಳು ತಿಳ್ಕೊಂಡ್ವಿ ವಿಶ್ವದ ಮಾಲೀಕರು ಹೇಗಾಗೋದು. ಈಗ ನಾವು ದೇವತೆಗಳಾಗ್ತೀವಿ ಅಂದಾಗ ನಾವು ಹೇಗೆ ತಲೆ ಬಾಗ್ಲಿಕ್ಕೆ ಸಾಧ್ಯ. तुम नॉलेजफुल बन गए हो, जिनको नॉलेज नहीं है वह माता टेकते रहते. ಬಾಬಾ ಹೇಳ್ತಾರೆ ಈಗ ನೀವು ನಾಲೆಜ್ಫುಲ್ ಆಗಿದ್ದೀರಾ, ಯಾರ ಹತ್ರ ಜ್ಞಾನ ಇಲ್ಲ ಅವ್ರು ತಲೆ ಬಾಗ್ತಾ ಇರ್ತಾರೆ. तुम सबके ऑक्यूपेशन को अभी जान गए हो. चित्र रॉन्ग कौन से हैं, राइट कौन से हैं, वह भी तुम समझा सकते हो. ಬಾಬಾ ಹೇಳ್ತಾರೆ ನೀವೆಲ್ಲರ ಕರ್ತವ್ಯವನ್ನು ಈಗ ತಿಳ್ಕೊಂಡಿದ್ದೀರಾ. ಚಿತ್ರ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವೂ ಕೂಡ ನೀವು ತಿಳಿಸ್ಕೊಡ್ಬೋದು.
रावण राज्य का भी तुम समझाते हो, यह रावण राज्य है, इनको आग लग रही है. ಈ ರಾವಣ ರಾಜ್ಯದ ಬಗ್ಗೆನೂ ನೀವು ತಿಳಿಸ್ಕೊಡ್ತೀರಾ. ಇದು ರಾವಣ ರಾಜ್ಯ, ಇನ್ನೇನು ಇದಕ್ಕೆ ಬೆಂಕಿ ಹತ್ತಲಿದೆ. ಬಂಬೋರ್ ಕೋ ಆಗ್ ಲಗ್ನಿ ಹೈ, ಬಂಬೋರ್ ವಿಶ್ವಕ್ಕೂ ಕಹಾ ಜಾತಾ ಹೈ. ಈ ಬಿದಿರಿಗೆ ಬೆಂಕಿ ಹತ್ತಲಿದೆ. ಬಿದಿರು ಅಂದರೆ ಇಡೀ ವಿಶ್ವಕ್ಕೆ ಹೇಳಲಾಗ್ತದೆ. ಅಕ್ಷರ್ ಜೋ ಗಾಯೆ ಜಾತೆ हैं उन पर समझाया जाता है. ಭಕ್ತಿ ಮಾರ್ಗ में तो अनेक ಚಿತ್ರ बनाए हैं. ಬಾಬಾ ಹೇಳ್ತಾರೆ ಅಕ್ಷರ ಯಾವುದನ್ನು ಗಾಯನ ಮಾಡಲಾಗ್ತದೆ ಅದರ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ. ಭಕ್ತಿ ಮಾರ್ಗದಲ್ಲಿಯೂ ನೋಡಿ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. वास्तव में असूल होते ही है शिवबाबा की पूजा, फिर ब्रह्मा विष्णु शंकर की त्रिमूर्ति जो बनाते हैं वह राइट है. ಹಾಗೆ ನೋಡಿದರೆ ಒರಿಜಿನಲಿ ಶಿವಬಾಬನ ಪೂಜೆ ನಡೀತದೆ, ನಂತರ ಬ್ರಹ್ಮ ವಿಷ್ಣು ಶಂಕರರು ನಡೀತದೆ. ತ್ರಿಮೂರ್ತಿಯನ್ನೇನು ಮಾಡ್ತಾರೆ ಅದು ಸರಿ ಇದೆ. ಫಿರ್ ವ ಲಕ್ಷ್ಮೀ ನಾರಾಯಣ್ ಬಸ್ ತ್ರಿಮೂರ್ತಿ ಮೇ ಬ್ರಹ್ಮ ಸರಸ್ವತಿ ಬಿ ಆ ಜಾತೆ हैं. ನಂತರ ಲಕ್ಷ್ಮೀ ನಾರಾಯಣರದ್ದು ಮುಗೀತು. ತ್ರಿಮೂರ್ತಿಯಲ್ಲಿ ಬ್ರಹ್ಮ ಸರಸ್ವತಿನೂ ಕೂಡ ಬಂದುಬಿಡ್ತಾರೆ. भक्ति मार्ग में कितने चित्र बनाते हैं, हनुमान की भी पूजा करते हैं. तो महावीर बन रहे हो ना. ಭಕ್ತಿ ಮಾರ್ಗದಲ್ಲಿ ನೋಡಿ ಎಷ್ಟೆಲ್ಲ ಚಿತ್ರಗಳನ್ನು ಮಾಡ್ತಾರೆ, ಹನುಮಂತನ ಪೂಜೆನೂ ಮಾಡ್ತಾರೆ, ನೀವು ಮಹಾವೀರರಾಗ್ತಿದ್ದಿರ್ತಾನೆ. ಮಂದಿರ್ में भी कोई की हाथी पर सवारी, कोई की घोड़े पर सवारी दिखाई है. अब ऐसी सवारी थोड़ी है. ಗುಡಿಯಲ್ಲೂ ನೋಡಿ ಕೆಲವ್ರದ್ದು ಆನೆ ಮೇಲೆ ಸವಾರಿ ಮಾಡೋದನ್ನು ತೋರಿಸ್ತಾರೆ, ಕೆಲವರು ಕುದುರೆ ಮೇಲೆ ಸವಾರಿ ಮಾಡೋದನ್ನು ತೋರಿಸ್ತಾರೆ. ಈಗಿಂಥ ಸವಾರಿ ಅಂದರೆ ಈ ರೀತಿ ಸವಾರಿ ಮಾಡ್ತಾರೇನು. ಬಾಪ್ ಕತೆ ಮಹಾರಥಿ, ಮಹಾರಥಿ ಮನ ಹಾತಿ ಪರ್ ಸವಾರಿ. ಬಾಬಾ ಹೇಳ್ತಾರೆ ಸವಾರಿ ಅಂದರೆ ಏನು, ಮಹಾರಥಿ ಅಂತ ಅಂದರೆ ಆನೆ ಮೇಲೆ ಸವಾರಿ ಮಾಡೋದಂದ್ರೇನು ಮಹಾರಥಿಗಳು ಅಂತ ಬಾಬಾ ಹೇಳ್ತಾರೆ. तो उन्होंने फिर हाथी की सवारी बना दी है, यह भी समझाया है. जिसे ಗಜ ಕೋ ಗ್ರಾಹಕ ಆತೆ हैं. ಇದನ್ನು ಕೂಡ ಅವ್ರೇನು ಮಾಡಿದರು, ಆನೆ ಮೇಲೆ ಸವಾರಿ ಮಾಡೋದಂದ್ರೆ ಮಹಾರಥಿಗಳು ಭಾಳ ಶಕ್ತಿಶಾಲಿ ಆದಂಥವರಿಗೆ ಆನೆ ಮೇಲೆ ಸವಾರಿ ಮಾಡೋದನ್ನು ತೋರಿಸ್ತಾರೆ. ಇದು ಕೂಡ ತಿಳಿಸ್ಕೊಡ್ತಾರೆ ಬಾಬಾ ಹೇಗೆ ಮೊಸಳೆ ಆನೆಯನ್ನು ತಿಂತು ಅಂತ. ಬಾಪ್ ಸಮझाते जो महारथी हैं कभी कभी उनको भी मायाग्रह ಹಪ್ ಕರ್ ದೇತಿ ಹೈ. ಅಂದರೆ ಬಾಬಾ ಇಲ್ಲಿ ಏನು ತಿಳಿಸ್ಕೊಡ್ತಾರೆ ಅಂದರೆ ಯಾರು ಮಹಾರಥಿಗಳು ಅಂತ ಅನ್ನಿಸ್ಕೊಳ್ತಾರೆ ಒಂದೊಂದು ಸಲ ಮಾಯನೂ ಕೂಡ ಅವ್ರನ್ನ ಏನು ಮಾಡಿಬಿಡ್ತದೆ, ಕಬಳಿಸ್ಬಿಡ್ತದೆ. ತುಮಕೋ ಅಭಿ ಜ್ಞಾನ ಕಿ ಸಮಜ್ ಆಯಿ ಹೈ, ಅಚ್ಚೆ ಅಚ್ಚೆ ಮಹಾರಥಿಯೋಂ ಕೋ ಮಾಯಾ ಖಾ ಜಾತಿ ಹೈ. ನಿಮಗೀಗ ಜ್ಞಾನದ ತಿಳುವಳಿಕೆ ಬಂದಿದೆ, ಒಳ್ಳೊಳ್ಳೆ ಮಹಾರಥಿಗಳಿಗೂ ಮಾಯೆ ತಿಂದುಬಿಡ್ತದೆ. ಯಹ ಜ್ಞಾನ ಕಿ ಬಾತೆ, ಇನ್ಕಾ ವರ್ಣನ್ ಕೊಯ್ ಕರ್ ನಾ ಸಕೆ. ಬಾಪ್ ಕತೆ ನಿರ್ವಿಕಾರಿ ಬನ್ನ ಹೈ, ದೈವಿ ಗುಣ ಧಾರಣ ಕರ್ನಿ ಹೈ. ಇದಾಗಿದೆ ಜ್ಞಾನದ ಮಾತುಗಳು. ಇದರ ವರ್ಣನೆಯನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ನಿರ್ವಿಕಾರಿ ಆಗಬೇಕು, ದೈವಿ ಗುಣ ಧಾರಣೆ ಮಾಡಿಕೊಳ್ಬೇಕು. ಕಲ್ಪ ಕಲ್ಪ ಬಾಪ್ ಕಾತೆ ಕಾಮ ಮಹಾಶತ್ರು ಹೈ, ಇಸ್ಮೆ ಹೇ ಮೆಹನತ್, ಇಸ್ ಪರ್ ತುಮ್ ವಿಜಯ ಪಾತೆ ಹೋ. ಕಲ್ಪಕಲ್ಪಕ್ಕೂ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಕಾಮ ಮಹಾಶತ್ರು ಆಗಿದೆ, ಇದರಲ್ಲಿ ಪರಿಶ್ರಮ ಇದೆ, ಇದ್ರ ಬಗ್ಗೆ ನೀವು ಅಥವಾ ಇದ್ರ ಮೇಲೆ ನೀವು ವಿಜಯ ಪಡ್ಕೊಳ್ತೀರಾ. ಪ್ರಜಾಪಿತಾಕ್ಕೆ ಬನೆ ತೋ ಬಾಯಿ ಬಹನ್ ಹೋಗೈ, ವಾಸ್ತವ ಮೇ ಅಸುಲ್ ತುಮ್ ಹೋ ಆತ್ಮಾಯೇ. ಪ್ರಜಾಪಿತನಿಗೆ ಮಕ್ಕಳಾದಾಗ ನಾವೆಲ್ಲರೂ ಸೋದರ ಸೋದರಿಯರಾಗ್ತೇವೆ. ಒರಿಜಿನಲಿ ಬಾಬಾ ಹೇಳ್ತಾರೆ ನೀವೆಲ್ಲ ಆತ್ಮಗಳೇ. ಆತ್ಮ ಆತ್ಮ ಸೆ ಬಾತ್ ಕರ್ತಿ ಹೈ, ಆತ್ಮ ಇನ್ ಕಾನು ಸೆ ಸುನ್ತಿ ಹೈ, ಯೇ ಯಾದ್ ರಖನಾ ಪಡೆ. ಆತ್ಮ ಆತ್ಮ ಜೊತೆಗೆ ಮಾತಾಡ್ತದೆ, ಆತ್ಮನೇ ಕಿವಿಗಳಿಂದ ಕೇಳ್ತದೆ. ಇದನ್ನು ನೆನ್ಪು ಮಾಡ್ಕೋಬೇಕಾಗ್ತದೆ. ಹಮ್ ಆತ್ಮಕ್ಕೂ ಸುನಾತೆ ಹೇ ದೇಹಕ್ಕೂ ನಹಿ. ಬಾಬಾ ಹೇಳ್ತಾರೆ ನಾವು ಆತ್ಮಕ್ಕೆ ಹೇಳ್ತೇವೆ ಹೊರತು ದೇಹಕ್ಕಲ್ಲ. ಅಸುಲ್ ಮೇ ಹಮ್ ಆತ್ಮಾಯೇ ಬಾಯಿ ಬಾಯಿ ಹೈ, ಫಿರ್ ಆಪಸ್ ಮೇ ಬಾಯಿ ಬೆಹನ್ ಬಿ ಹೈ. ಒರಿಜಿನಲಿ ನಾವೆಲ್ಲ ಆತ್ಮಗಳು ಸೋದರರು, ನಂತರ ಒಬ್ರಿಗೊಬ್ಬರು ಸೋದರ ಸೋದರಿಯರು. ಸುನಾನಾ ತೋ ಬಾಯಿ ಕೋ ಹೋತಾ ಹೈ, ದೃಷ್ಟಿ ಆತ್ಮ ತರಫ್ ಜಾನಿ ಚಾಯೇ. ಹಮ್ ಬಾಯಿ ಕೋ ಸುನಾತೆ ಹೈ, ಬಾಯಿ ಸುನ್ತೆ ಹೋ. ಬಾಬಾ ಹೇಳ್ತಾರೆ ಹೇಳಬೇಕು ನಾವು ಸೋದರರಿಗೆ, ದೃಷ್ಟಿ ಆತ್ಮದ ಕಡೆ ಹೋಗಬೇಕು. ನಾನು ಆತ್ಮಕ್ಕೆ ಹೇಳ್ತಾ ಇದ್ದೀನಿ, ಹೇ ಆತ್ಮ ನೀನು ಕೇಳ್ತಿದೀಯಾ. ಹಾಂ ಮೈ ಆತ್ಮ ಸುನ್ತಾ ಹೂँ. ಬಿಕಾನೇರ್ ಮೇ ಏಕ್ ಬಚ್ಚಾ ಹೈ ಜೋ ಸದೈವ ಆತ್ಮ ಆತ್ಮ ಕಹ ಲಿಖ್ತಾ ಹೈ. ಬಾಬಾ ಹೇಳ್ತಾರೆ ಹೇ ಆತ್ಮ ನೀನು ಕೇಳ್ತಿದೀಯಾ ಅಂದಾಗ ಹಾಂ ನಾನು ಆತ್ಮ ಕೇಳ್ತಿದ್ದೀನಿ. ಬಿಕಾನೇರ್ನಲ್ಲಿ ಒಂದು ಮಗು ಇದೆ ಅಂತ ಬಾಬಾ ಹೇಳ್ತಾರೆ. ಬಾಬನ ಮಗು ಸದಾ ಆತ್ಮ ಆತ್ಮ ಅಂತ ಬರೀತದೆ ಅಂಥದ್ದು. ಮೇರಿ ಆತ್ಮ ಈ ಶರೀರ ದ್ವಾರ ಲಿಖ್ ರಹಿ ಹೈ, ಮುಜ್ ಆತ್ಮ ಕಯ ವಿಚಾರ ಹೈ. ನೋಡಿ ನಾನಾತ್ಮ ಈ ಶರೀರದ ಮೂಲಕ ಬರೀತಿದ್ದೀನಿ, ನಾನಾತ್ಮದ ಇದು ವಿಚಾರ. ಮೇರಿ ಆತ್ಮ ಯಹ ಕರ್ತಿ ಹೈ ತೋ ಈ ಆತ್ಮಾಭಿಮಾನಿ ಬನ್ನ ಮೆಹನತ್ ಕಿ ಬಾತ್ ಹೈ ನ. ನನ್ನ ಆತ್ಮ ಇದು ಮಾಡ್ತದೆ, ನನ್ನ ಆತ್ಮ ಈ ರೀತಿ ಮಾಡ್ತೇನೆ ಅಂದಮೇಲೆ ಈ ಆತ್ಮಾಭಿಮಾನಿ ಆಗೋದು ಪರಿಶ್ರಮದ ಮಾತಲ್ವ. ಮೇರಿ ಆತ್ಮ ನಮಸ್ತೆ ಕರ್ತಿ ಹೈ, ಜೈಸೆ ಬಾಬಾ ಕಾತೆ ರೂಹಾನಿ ಬಚ್ಚೆ ತೋ ಬ್ರುಕುಟಿ ತರಫ್ ದೇಖ್ನಾ ಪಡೆ. ನನ್ನ ಆತ್ಮ ನಮಸ್ತೆ ಮಾಡ್ತದೆ, ಹೀಗೆ ಬಾಬಾ ಹೇಳ್ತಾರೆ ಆತ್ಮಿಕ ಮಕ್ಕಳೇ ಅಂತ ಬ್ರುಕುಟಿ ಕಡೆ ನೋಡಬೇಕು. ಆತ್ಮ ಹಿ ಸುನ್ನೆ ವಾಲಿ ಹೈ,
आत्मा को मैं सुनाता हूँ, तुम्हारी नज़र आत्मा पर पड़नी चाहिए. ಬಾಬಾ ಹೇಳ್ತಾರೆ ಆತ್ಮನೇ ಕೇಳುವಂಥದ್ದು, ಆತ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ದೃಷ್ಟಿ ಆತ್ಮದ ಕಡೆ ಹೋಗಬೇಕು ಅಂತಾರೆ ಬಾಬಾ. ಆತ್ಮ ಭ್ರುಕುಟಿಕೆ ಬೀಚ್ ಮೇ ಹೈ, ಶರೀರ ಪರ್ ನಜರ್ ಪಡ್ನೆ ಸೆ ವಿಘ್ನ ಆತೆ ಹೈ. ಬಾಬಾ ಹೇಳ್ತಾರೆ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿದೆ, ಶರೀರದ ಕಡೆ ಲಕ್ಷ್ಯ ಹೋದ್ರೇ ವಿಘ್ನ ಬರೋದು. ಆತ್ಮ ಸೆ ಬಾತ್ ಕರ್ನಿ ಹೈ, ಆತ್ಮಕ್ಕೂ ಹಿ ದೇಖ್ನಾ ಹೈ. ಆತ್ಮನ ಜೊತೆ ಮಾತಾಡಬೇಕು, ಆತ್ಮವನ್ನೇ ನೋಡಬೇಕು, ದೇಹಾಭಿಮಾನಕ್ಕೂ ಚೋಡು. ಆತ್ಮ ಜಾನ್ತಿ ಹೈ, ಬಾಪ್ ಭಿ यहाँ ಭ್ರುಕುಟಿ के बीच में बैठा है. ದೇಹಾಭಿಮಾನ ಬಿಡ್ರಿ ಅಂತಾರೆ ಬಾಬಾ. ಆತ್ಮ ತಿಳ್ಕೊಂಡಿದೆ, ತಂದೆಯೂ ಕೂಡ ಇಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಕುತ್ಕೊಂಡಿದ್ದಾರೆ. ಉನ್ಕೋ ಹಮ್ ನಮಸ್ತೆ ಕರ್ತೆ ಹೇ, ಬುದ್ಧಿ ಮೇ ಯಾ ಜ್ಞಾನ ಹೇ, ಹಮ್ ಆತ್ಮ ಹೇ, ಆತ್ಮ ಹಿ ಸುನ್ತಿ ಹೇ. ಅವ್ರಿಗೆ ನಾವು ನಮಸ್ತೆ ಮಾಡ್ತೇವೆ, ಬುದ್ಧಿಯಲ್ಲಿ ಇದು ಜ್ಞಾನ ಇದೆ, ನಾವು ಆತ್ಮ ಆಗಿದ್ದೇವೆ, ಆತ್ಮನೇ ಕೇಳ್ತದೆ. ಯಾ ಜ್ಞಾನ ಆಗೇ ನೈತ, ಯಾ ದೇಹ ಮಿಲಿ ಹೇ ಪಾಠ ಬಜಾನೆ ಕಿಲೆ. ನೋಡಿ, ಈ ಜ್ಞಾನ ನಮಗೆ ಮೊದಲು ಇರಲಿಲ್ಲ, ನಮಗೇನೂ ಗೊತ್ತಿರಲಿಲ್ಲ. ಯಾವಾಗ ಶಿವಬಾಬಾ ನಮ್ಮನ್ನು ಆರಿಸ್ಕೊಂಡ್ರು ನಮಗೆ ಜ್ಞಾನ ಕೊಟ್ಟರು. ಬಾಬಾ ಹೇಳ್ತಿದ್ದಾರೆ ಈ ದೇಹ ಸಿಕ್ಕಿದೆ ನಮಗೆ ಪಾತ್ರ ಅಭಿನಯಿಸೋದಕ್ಕೋಸ್ಕರ, ಅದಕ್ಕೋಸ್ಕರ ದೇಹ ಪರ್ ಹಿ ನಾಮ್ ರಖಾ ಜಾತ, ದೇಹಕ್ಕೇ ನೋಡಿ ಹೆಸರಿಡೋದು. ಈ ಸಮಯ ತುಮಕೋ ದೇಹಿ ಅಭಿಮಾನಿ ಬನ್ ವಾಪಸ್ ಜಾನಾ ಹೇ, ಯಾ ನಾಮ್ ರಖಾ ಹೇ ಪಾಠ ಬಜಾನೆ. ಈ ಸಮಯದಲ್ಲಿ ನಾವು ದೇಹಿ ಅಭಿಮಾನಿಯಾಗಿ ವಾಪಸ್ ಹೋಗಬೇಕು. ಹೆಸರಿಟ್ಟರು ಪಾತ್ರ ಅಭಿನಯಿಸೋದಕ್ಕೋಸ್ಕರ. ನಾಮ್ ಬಿಗರ್ ತೋ ಕಾರೋಬಾರ್ ಚಲ್ನಾ ಸಕೆ, ವಹಾ ಭಿ ಕಾರೋಬಾರ್ ತೋ ಚಲೇಗಿನ. ಬಾಬಾ ಹೇಳ್ತಾರೆ ಹೆಸರಿಲ್ಲದೆ ವ್ಯವಹಾರ ಮಾಡಲಿಕ್ಕಾಗಲ್ಲ. ಸತ್ಯುಗದಲ್ಲಿನೂ ಎಲ್ಲ ಕಾರ್ಯವ್ಯವಹಾರ ಇರುತ್ತಲ್ವ, ಅದಕ್ಕಲ್ಲೂ ಹೆಸರಿರ್ತದೆ ನೋಡಿ, ಕೃಷ್ಣ, ರಾಧೆ ಹೀಗೆ ಹೆಸರುಗಳನ್ನು ಇಟ್ಟಿರ್ತಾರಲ್ವ. ಪರಂತು ತುಮ್ ಸತೋಪ್ರಧಾನ್ ಬನ್ ಜಾತೆ ಹೋ, ಇಸ್ಲಿಯೇ ವಹಾ ಕೋಯಿ ವಿಕರ್ಮ ನೈ ಬನೆಂಗೆ, ಐಸಾ ಕಾಮ್ ಹಿ ತುಮ್ ನೈ ಕರೆಂಗೆ ಜೋ ವಿಕರ್ಮ ಬನೆ. ಆದರೆ ನೀವು ಸತೋಪ್ರಧಾನ ಆಗಿಬಿಡ್ತೀರಲ್ವ, ಅದಕ್ಕೋಸ್ಕರ ಅಲ್ಲಿ ಯಾವುದೇ ಪಾಪ ಆಗೋದಿಲ್ಲ ಅಂತಾರೆ ಬಾಬಾ. ಅಂಥ ಕೆಲಸ ನೀವು ಮಾಡೋದೇ ಇಲ್ಲ ಪಾಪ ಆಗುವಂಥದ್ದು. ಮಾಯಾ ಕಾ ರಾಜ್ಯ ಹಿ ನಹಿ ಆ ಬಾಪ್ ಕಹತೆ ಹೇ, ತುಮ್ ಆತ್ಮೋಂ ಕೋ ವಾಪಸ್ ಜಾನಾ ಹೇ. ಮಾಯಾ ರಾಜ್ಯನೂ ಕೂಡ ಇರೋದಿಲ್ಲ. ಈಗ ಬಾಬಾ ಹೇಳ್ತಾರೆ ನೀವು ಆತ್ಮಗಳು ವಾಪಸ್ ಹೋಗಬೇಕು. ಎತ್ತು ಪುರಾಣಿ ಶರೀರ ಹೇ, ಫಿರ್ ಜಾಯಂಗೆ ಸತ್ಯುಗ್ ತ್ರೇತಾಮೆ. ಈಗ ಬಾಬಾ ಹೇಳ್ತಿದ್ದಾರೆ ಇದು ಹಳೆ ಶರೀರ, ನೀವು ಹೋಗ್ತೀರಾ ಸತ್ಯುಗ ತ್ರೇತಾದಲ್ಲಿ, ವಹ ಜ್ಞಾನ ಕಿ ದರ್ಕಾರ ಹಿ ನಹಿ, ಯಾ ತುಮಕೋ ಜ್ಞಾನ ಕ್ಯೂ ದೇತೆ ಹೇ. ಶಿವಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ. ಹಾಗಾದರೆ ಬಾಬಾ ಜ್ಞಾನ ನಮ್ಗೆ ಇಲ್ಲಿ ಯಾಕೆ ಕೊಡ್ತಾರೆ? ಕ್ಯೂಂಕಿ ದುರ್ಗತಿಕೋ ಪಾಯೆ ಹುಯೆ ಹೋ, ಕರ್ಮ ತೋ ವಾ ಭಿ ಕರ್ನಾ ಹೇ, ಪರಂತು ಅಕರ್ಮ ಹೋ ಜಾತಾ ಹೇ. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿ ನಾವು ದುರ್ಗತಿಯನ್ನು ಪಡ್ಕೊಂಡಿರೋ ಕಾರಣ ಬಾಬಾ ಬಂದು ನಾವು ಆತ್ಮಗಳಿಗೆ ಇಲ್ಲಿ ಜ್ಞಾನ ಕೊಡ್ತಾರೆ. ಕರ್ಮ ಅಲ್ಲಿನೂ ಕೂಡ ಮಾಡಬೇಕಾಗಿದೆ, ಆದರೆ ಅಲ್ಲಿ ಕರ್ಮ ಅಕರ್ಮ ಆಗ್ತದೆ. ಆ ಬಾಪ್ ಕತೆ ಹತ್ ಕಾರಡೆ ದಿಲ್ ಯಾರಡೆ, ಆತ್ಮ ಯಾದ್ ಬಾಪ್ ಕೋ ಕರ್ತಿ ಹೇ. ಸತ್ಯುಗ್ ಮೇ ತುಮ್ ಪಾವನ್ ಹೋ ತೋ ಸಾರಿ ಕಾರೋಬಾರ್ ಪಾವನ್ ಹೋತಿ ಹೇ. ಅದಕ್ಕೆ ಶಿವಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಕೈ ಕೆಲಸ ಮಾಡ್ತಾ ಇರಬೇಕು, ಬುದ್ಧಿ ತಂದೆಯನ್ನು ನೆನಪು ಮಾಡ್ತಾ ಇರಬೇಕು. ಅಂದರೆ ಆತ್ಮ ನೆನಪು ಮಾಡ್ತದೆ ತಂದೆಯನ್ನು. ಸತ್ಯುಗದಲ್ಲಿ ನೀವು ಪಾವನ ಆಗ್ತೀರಾ, ಇಡೀ ಕಾರ್ಯವ್ಯವಹಾರನೂ ಕೂಡ ಪಾವನ ಆಗಿರ್ತದೆ. ತಮೋಪ್ರಧಾನ್ ರಾವಣ ರಾಜ್ಯ ಮೇ ತುಮಾರಿ ಕಾರೋಬಾರ್ ಖೋಟಿ ಹೋ ಜಾತಿ ಹೇ, ಇಸ್ಲಿಯೇ ಮನುಷ್ಯ ತೀರ್ಥ ಯಾತ್ರಾ ಪರ್ ಜಾತೆ ಹೇ. ಬಾಬಾ ಹೇಳ್ತಾರೆ ನೋಡಿ, ತಮೋಪ್ರಧಾನ ರಾವಣ ರಾಜ್ಯದಲ್ಲಿ ನಿಮ್ಮದು ವ್ಯವಹಾರನೂ ಕೂಡ ಎಲ್ಲ ಏನೇನೋ ಪಾಪದ ರೂಪದಲ್ಲಿ ನಡೆದೋಗ್ಬಿಡ್ತದೆ. ಅದಕ್ಕೆ ಮನುಷ್ಯರು ಆ ಪಾಪ ತೊಳ್ಕೊಳ್ಳಿಕ್ಕೆ ತೀರ್ಥಯಾತ್ರೆಗೆ ಹೋಗ್ತಾರೆ. ಸತ್ಯುಗದಲ್ಲಿ ಯಾವುದೇ ಪಾಪ ಮಾಡೋದಿಲ್ಲ. ಸತ್ಯುಗ ಮೇ ಕೊಯ್ ಪಾಪ ಕರ್ತೆ ನಹಿ ಜೋ ತೀರ್ಥೋ ಆದಿ ಪರ್ ಜಾನ ಪಡೆ. ನೋಡಿ, ಸತ್ಯುಗದಲ್ಲಿ ಯಾವುದೇ ಪಾಪ ಮಾಡೋದಿಲ್ಲ ತೀರ್ಥಯಾತ್ರೆಗೆಲ್ಲ ಹೋಗಲಿಕ್ಕೆ. ಅಂದರೆ ಅಲ್ಲಿ ಹೋಗಿ ನಾವು ಮೂಳಿಗೆ ಬಂದರೆ ಪಾಪ ಎಲ್ಲ ನಾಶ ಆಗ್ತದೆ ಅಂತ ಯಾರೂ ಹೋಗಲ್ಲ ಅಲ್ಲಿ. ವहाँ तुम जो भी काम करते हो सत्य ही करते हो, ಸತ್ಯ का वरदान मिल गया है. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನೀವೇನು ಕರ್ಮ ಮಾಡ್ತೀರೋ ಎಲ್ಲ ಸತ್ಯವನ್ನೇ ಮಾಡ್ತೀರಾ, ಸತ್ಯದ ವರದಾನ ಸಿಕ್ಕಿರ್ತದೆ. ವಿಕಾರ ಕಿ ಬಾತಿ ನಹಿ, ಕಾರೋಬಾರ್ ಮೇ ಬಿ ಜೂಟ್ ಕಿ ದರ್ಕಾರ ನಹಿ ರಹತಿ. ಒಂದು ವಿಕಾರದ ಮಾತಿರೋದಿಲ್ಲ, ಕಾರ್ಯವ್ಯವಹಾರದಲ್ಲಿಯೂ ಕೂಡ ಸುಳ್ಳಿನ ಅವಶ್ಯಕತೆ ಇರೋದಿಲ್ಲ. ಯಾ ತೋ ಲೋಭ ಹೋನೆ ಕೆ ಕಾರಣ ಮನುಷ್ಯ ಚೋರಿ ಟಗಿ ಕರ್ತೆ ಹೇ, ವಹಾ ಯಾ ಬಾತೆ ಹೋತಿ ನಹಿ. ಇಲ್ಲಿ ಲೋಭ ಇರುವ ಕಾರಣ ಮನುಷ್ಯರು ಸುಳ್ಳು ಮೋಸ ಎಲ್ಲ ಮಾಡ್ತಾರೆ, ಅಲ್ಲಿ ಈ ಮಾತಿರೋದಿಲ್ಲ. ಡ್ರಾಮಾ ಅನುಸಾರ ತುಮ್ ಐಸೆ ಫೂಲ್ ಬನ್ ಜಾತೆ ಹೋ, ವಹ ಹಿ ನಿರ್ವಿಕಾರಿ ದುನಿಯಾ ಯಹ ವಿಕಾರಿ ದುನಿಯಾ. ಬಾಬಾ ಹೇಳ್ತಾರೆ ನಾಟಕದ ಅನುಸಾರ ನೀವು ಈ ರೀತಿ ಹೂ ಆಗಿಬಿಡ್ತೀರಾ, ಅದಾಗಿದೆ ನಿರ್ವಿಕಾರಿ ಜಗತ್ತು, ಇದು ವಿಕಾರಿ ಜಗತ್ತು. ಸಾರಾ ಖೇಲ್ ಬುದ್ಧಿ ಮೇ ಹೇ, ಈ ಸಮಯ ಹಿ ಪವಿತ್ರ ಬನ್ನೆ ಕೆ ಲಿಯೆ ಮೆಹನತ್ ಕರ್ನಿ ಪಡೆ. ಎಲ್ಲ ಆಟ ಬುದ್ಧಿಯಲ್ಲಿದೆ, ಈ ಸಮಯದಲ್ಲಿಯೇ ಪವಿತ್ರ ಆಗೋದಕ್ಕೋಸ್ಕರ ಪರಿಶ್ರಮ ಪಡ್ತೀರಾ. ಯೋಗ ಬಲ್ ಸೆ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ, ಯೋಗ ಬಲ್ ಹೇ ಮುಖ್ಯ. ಬಾಬಾ ಹೇಳ್ತಾರೆ ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗ್ತೀರಾ, ಯೋಗ ಬಲ ಮುಖ್ಯವಾಗಿದೆ. ಬಾಪ್ ಕಹತೆ ಹೇ
भक्ति मार्ग के यज्ञ तप आदि से कोई भी मेरे को प्राप्त नहीं करते, सतो रजो तमो में जाना ही है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಭಕ್ತಿ ಮಾರ್ಗದ ಯಜ್ಞ ತಪ ಇವೆಲ್ಲ ಮಾಡೋದ್ರಿಂದಲೂ ನನ್ನನ್ನು ಯಾರೂ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸತೋ ರಜೋ ತಮೋದಲ್ಲಿ ಬರಲೇಬೇಕು. ज्ञान बड़ा सहज और रमणीक है, मेहनत भी है. इस योग की महिमा है जिससे तुमको सतो प्रधान बनना है. ಶಿವಬಾಬಾ ಹೇಳ್ತಾರೆ, ಈ ಜ್ಞಾನ ಎಷ್ಟು ಸಹಜನೋ ಅಷ್ಟೇ ರಮಣೀಕನೂ ಆಗಿದೆ ಕೂಡ, ಪರಿಶ್ರಮನೂ ಕೂಡ ಹಿಡಿದೆ. ಈ ಯೋಗದ ಮಹಿಮೆ ಇದೆ, ಅದರಿಂದ ನೀವು सतोप्रधानरागಬೇಕು. तमोप्रधान से सतोप्रधान बनाने का रास्ता बाप ही बतलाते हैं, दूसरा कोई यह ज्ञान दे न सके. ತಮೋಪ್ರಧಾನದಿಂದ ಸತೋಪ್ರಧಾನರನ್ನಾಗಿ ಮಾಡುವಂಥ ದಾರಿ ತಂದೆನೇ ಕಲಿಸ್ಕೊಡ್ತಾರೆ, ಬೇರೆ ಯಾರೂ ಕೂಡ ಈ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. बल कोई चंद्रमा तक चले जाते हैं, कोई पानी से चले जाते हैं, परंतु वह कोई राजयोग नहीं है. ನೋಡಿ, ಚಂದ್ರನವರೆಗೂ ಹೋಗ್ತಾರೆ ಇವತ್ತು, ಕೆಲವರು ನೀರಿನ ಮೇಲೂ ನಡೀತಾರೆ, ಬೆಂಕಿ ಮೇಲೂ ನಡೀತಾರೆ, ಆದರೆ ಅದು ರಾಜಯೋಗ ಅಲ್ಲ. नर से नारायण तो नहीं बन सकते. यहाँ तुम समझते हो हम आदि सनातन देवी देवता धर्म के थे जो फिर अब बन रहे हैं. ನೋಡಿ, ಬಾಬಾ ಹೇಳ್ತಾರೆ, ನೀರಿನ ಮೇಲೆ ನಡೆದ್ರು ಬೆಂಕಿ ಮೇಲೆ ನಡೆದ್ರೂ ಕೂಡ ಯಾರು ನರನಿಂದ ನಾರಾಯಣಂತೂ ಆಗಲ್ಲ. ಇಲ್ಲಿ ನೀವು ತಿಳ್ಕೊಂಡಿದ್ದೀರಾ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಇದ್ವಿ, ಅದೇ ಮತ್ತೆ ಈಗ ಆಗ್ತಿದ್ದೇವೆ. ಸ್ಮೃತಿ ಆಯಿ ಹೇ, ಬಾಪ್ನೆ ಕಲ್ಪ ಪಹಲೆ ಬಿ ಸಮझाया. ಬಾಬಾ ಹೇಳ್ತಾರೆ ಸ್ಮೃತಿ ಬಂದಿದೆ. ಬಾಬಾ ಕಲ್ಪದ ಮೊದಲು ಕೂಡ ತಿಳಿಸ್ಕೊಟ್ಟಿದ್ರು. ಬಾಪ್ ಕಾತೆ ನಿಶ್ಚಯ ಬುದ್ಧಿ ವಿಜಯಂತಿ, ನಿಶ್ಚಯ ನೈತು ವ ಸುನ್ನೆ ಆಯಂಗೆ ಹೀನೆ. ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ, ನಿಶ್ಚಯ ಇಲ್ಲದೆ ಅದು ಕೇಳಲಿಕ್ಕೂ ಬರಲ್ಲ. ನಿಶ್ಚಯ ಬುದ್ಧಿ से फिर संशय बुद्धि भी बन जाते, बहुत अच्छी अच्छी महारथी भी संशय में आ जाते. ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ನಂತರ ಸಂಶಯ ಬುದ್ಧಿಯವರು ಕೂಡ ಆಗಿಬಿಡ್ತಾರೆ. ಭಾಳ ಒಳ್ಳೊಳ್ಳೆ ಮಹಾರಥಿಗಳು ಸಂಶಯದಲ್ಲಿ ಬಂದುಬಿಡ್ತಾರೆ. ಮಾಯಕ ತೋಡ ತುಫಾನ್ ಆನೆ ಸೆ ದೇಹಾಭಿಮಾನ ಆ ಜಾತೆ. ಮಾಯೆಯ ಒಂದು ಸ್ವಲ್ಪ ಬಿರುಗಾಳಿ ಬಂತು ಅಂತಂದರೆ ದೇಹಾಭಿಮಾನ ಬಂದುಬಿಡ್ತದೆ. ಯ ಬಾಪ್ತದ ದೋನೋ ಹಿ ಕಂಬೈಂಡ್ है ना. ಶಿವಬಾಬಾ ಜ್ಞಾನ ದೇತೆ ಫಿರ್ ಚಲೆ ಜಾತೆ ಹೇ, ವಾ ಕ್ಯಾ ಹೋತಾ ಹೈ ಕೌನ್ ಬತಾಯೆ. ನೋಡಿ, ಈ ಬಾಪ್ತದ ಇಬ್ಬರು ಕಂಬೈಂಡ್ ಇದ್ದಾರೆ ತಾನೆ. ಶಿವಬಾಬಾ ಜ್ಞಾನ ಕೊಡ್ತಾರೆ ಮತ್ತು ಹೋಗಿಬಿಡ್ತಾರೆ, ಅಥವಾ ಏನಾಗ್ತದೆ ಅಂತ ಹೇಳೋರು ಯಾರು? ಬಾಬಾ ಸೆ ಪೂಛೆ ಕ್ಯಾ ಆಪ್ ಸದೈವ್ ಹೋ ಯಾ ಚಲೆ ಜಾತೆ ಹೋ. ಹಾಗಾದರೆ ಬಾಬಾ ಕೇಳೋಣವಾ, ಬಾಬಾ ನೀವು ಆ ಶರೀರದಲ್ಲಿ ಸದಾ ಇರ್ತೀರಾ ಅಥವಾ ಹೋಗಿಬಿಡ್ತೀರಾ? ಬಾಪ್ ಸೆ ತೋ ಯಾ ನೈ ಪೂಛ್ ಸಕ್ತೆ ಹೇ ನಾ. ಬಾಪ್ ಕತೆ ಮೈ ತುಮಕೋ ರಾಸ್ತಾ ಬತಾತಾ ಹೂँ ಪತಿ ಸೆ ಪಾವನ್ ಹೋನೆ ಕಾ. ಬಾಬನಿಗೆ ನಾವು ಇಂಥ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ ಅಲ್ವಾ. ಬಾಬಾ ಹೇಳ್ತಾರೆ, ನಾನು ನಿಮಗೆ ದಾರಿ ತೋರಿಸ್ತೇನೆ ಪತಿತರಿಂದ ಪಾವನ ಆಗೋದು. ಆऊँ जाऊँ, मुझे तो बहुत काम करने पड़ते हैं, बच्चों के पास भी जाता हूँ, उनसे कार्य कराता हूँ. ಬಾಬಾ ಹೇಳ್ತಾರೆ, ಬರ್ತೀನಿ ಹೋಗ್ತೀನಿ, ನಾನು ಭಾಳ ಕೆಲಸ ಮಾಡಬೇಕಾಗ್ತದೆ, ಮಕ್ಕಳ ಹತ್ರನೂ ಹೋಗ್ತೀನಿ, ಅವರಿಂದ ಕಾರ್ಯ ಮಾಡಿಸ್ತೀನಿ. ಇಸ್ಮೇ ಸಂಶಯಕ್ಕೆ कोई बात ना लाए. ಇದರಲ್ಲಿ ಸಂಶಯದ ಯಾವುದೇ ಮಾತು ಬರಬಾರ್ದು. ಅಪ್ನಾ ಕಾಮ್ ಹೇ ಬಾಪ್ ಕೋ ಯಾದ್ ಕರ್ನ. ಸಂಶಯ ಮೇ ಆನೆ ಸೆ ಗಿರ್ ಪಡ್ತೆ. ನಮ್ಮ ಕೆಲಸ ಏನಪ್ಪ, ತಂದೆಯನ್ನು ನೆನಪು ಮಾಡೋದು. ಸಂಶಯದಲ್ಲಿ ಬಂದರೆ ಬಿದ್ದುಬಿಡ್ತೀರಿ ಅಂತಾರೆ ಬಾಬ್. माया तप्पड़ जोर से मार देती है. बाप ने कहा है बहुत जन्मों के अंत के भी अंत में मैं इनमें आता हूँ. ಬಾಬಾ ಹೇಳ್ತಾರೆ, ಮಾಯೆ ಜೋರಾಗಿ ಕಪಾಳಕ್ಕೆ ಬಾರಿಸ್ಬಿಡ್ತದೆ. ತಂದೆ ಹೇಳ್ತಾರೆ, ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಕೂಡ ಅಂತ್ಯದಲ್ಲಿ ನಾನು ಇವರಲ್ಲಿ ಬರ್ತೇನೆ. ಬಚ್ಚೋं को निश्चय है बरोबर बाप ही हमें यह ज्ञान दे रहे हैं और कोई दे न सके. ಮಕ್ಕಳಿಗೆ ನಿಶ್ಚಯನೂ ಕೂಡ ಇದೆ, ಅವಶ್ಯವಾಗಿ ತಂದೆನೇ ನಮಗೆ ಈ ಜ್ಞಾನವನ್ನು ಕೊಡ್ತಿದ್ದಾರೆ, ಮತ್ತು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. फिर भी इस निश्चय से कितने गिर पड़ते हैं या बाप जानते हैं. ಆದರೂ ಕೂಡ ಈ ನಿಶ್ಚಯದಿಂದ ಎಷ್ಟು ಜನ ಮಕ್ಕಳು ಕೆಳಗೆ ಬಿದ್ದುಬಿಡ್ತಾರೆ, ಇದನ್ನು ತಂದೆ ತಿಳ್ಕೊಂಡಿದ್ದಾರೆ. ತುಮको पावन बनना है तो बाप कहते मामे कम याद करो और कोई बातों में नहीं पड़ो. ಬಾಬಾ ಹೇಳ್ತಾರೆ, ನೀವು ಪಾವನ ಆಗಬೇಕಾ, ನಾನೊಬ್ಬನೇ ನೆನ್ಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಯಾವ ಮಾತುಗಳಲ್ಲಿ ಹೋಗಬೇಡಿ ನೀವು. तुम यह ऐसे बातें करते हो तो समझ में आता है पक्का निश्चय नहीं. ನೀವೇನೇನೋ ಮಾತು ಹೇಳಿದಾಗ, ಅಂದರೆ ಬಾಬಾ ನೀ ಇದೆ ಈ ಶರೀರದಲ್ಲೇ ಇರ್ತೀಯಾ ಮತ್ತು ಹೋಗ್ತೀಯಾ, ಅಥವಾ ನೀನೇನು ಮಾಡ್ತೀಯಾ, ಯಾವಾಗ ಹೋಗ್ತೀಯಾ, ಯಾವಾಗ ಬರ್ತೀಯಾ ಅಂತ ನಾವೇನಾದರೂ ಕೇಳಿದರೆ ಬಾಬಾ ಅಂದ್ಕೊಳ್ತಾರೆ ನಿಮಗಿನ್ನೂ ಪಕ್ಕಾ ನಿಶ್ಚಯನೇ ಆಗಿಲ್ಲ ಅಂತ. ಪಹಲೆ ಏಕ್ ಬಾತ್ ಕೋ ಸಮझो जिससे तुम्हारे पाप नाश होते हैं, ಬಾಕಿ ಫಾಲ್ತು ಬಾತೆ ಕರ್ನಿಕ್ಕೆ ದರ್ಕಾರ ನೀ. ಬಾಬಾ ಹೇಳ್ತಾರೆ, ಫಸ್ಟು ಒಂದು ಮಾತನ್ನು ತಿಳ್ಕೊಳ್ಳಿ, ಯಾವುದರಿಂದ ನಮ್ಮ ಪಾಪ ನಾಶ ಆಗ್ತದೆ, ಇನ್ನು ಫಾಲ್ತು ಮಾತುಗಳನ್ನಾಡೋ ಅವಶ್ಯಕತೆಯೂ ಬರಲ್ಲ. ಬಾಪ್ ಕಿ ಯಾದ್ ಸೆ ವಿಕರ್ಮ ವಿನಾಶ ಹೋಂಗೆ ಅವ್ರ ಬಾತೋ ಮೇ ಕ್ಯೂ ಆತೆ ಹೋ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ತಂದೆ ನೆನಪಿನಿಂದ ವಿಕರ್ಮ ವಿನಾಶ. ಇನ್ನುಳಿದ ಮಾತುಗಳಲ್ಲಿ ಯಾಕೆ ಹೋಗ್ತೀರಾ ನೀವು?
देखो कोई प्रश्न उत्तर में मूंझता है तो उसे बोलो कि तुम इन बातों को छोड़ एक बाप की याद में रहने का पुरुषार्थ करो. ಬಾಬಾ ಹೇಳ್ತಾರೆ, ನೋಡಿ, ಯಾರಾದರೂ ಈ ಪ್ರಶ್ನೆ ಉತ್ತರಗಳಲ್ಲಿ ಗೊಂದಲದಲ್ಲಿ ಬರ್ತಾರೆ ಅಂದಾಗ ಹೇಳಿ, ನೀವು ಈ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿರೋ ಪುರುಷಾರ್ಥ ಮಾಡಬೇಕು. ಸಂಶಯ ಮೇ ಆಯಾ ತೋ ಪಡಾಯಿ ಚೋಡ್ ದೇಂಗೆ ಫಿರ್ ಕಲ್ಯಾಣಿ ನೈ ಹೋಗ. ಸಂಶಯದಲ್ಲಿ ಬಂದು ಶಿಕ್ಷಣನೇ ಬಿಟ್ಬಿಡ್ತಾರೆ, ನಂತರ ಅವ್ರ ಕಲ್ಯಾಣನೂ ಆಗೋದಿಲ್ಲ. ನಬ್ಜ್ ದೇಕ್ಕರ್ ಸಮಜಾನ, ಅವ್ರು ನಾಡಿ ನೋಡಿ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಸಂಶಯ ಮೇ ಹೇ ತೋ ಏಕ್ ಪಾಯಿಂಟ್ ಪರ್ ಖಡಾ ಕರ್ ದೇನಾ ಹೇ. ಸಂಶಯದಲ್ಲಿ ಬಂದರೆ ಒಂದು ಪಾಯಿಂಟ್ನಲ್ಲಿ ತಂದು ಅವ್ರು ನಿಲ್ಲಿಸ್ಬಿಡಬೇಕು. ಬಹುತ್ ಯುಕ್ತಿ ಸೆ ಸಮझाना पड़ता है. बच्चों को पहले यह निश्चय हो बाबा आया हुआ है हमको पावन बना रहे हैं. ಭಾಳ ಯುಕ್ತಿಯಿಂದ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಮಕ್ಕಳು ಮೊದಲಿಗೆ ನಿಶ್ಚಯ ಮಾಡ್ಕೊಳ್ಳಿ, ಬಾಬಾ ಬಂದಿದ್ದಾರೆ, ನಮ್ಮನ್ನು ಪಾವನ ಮಾಡ್ತಿದ್ದಾರೆ. ये तो खुशी रहती है, नहीं पढ़ेंगे तो नापास हो जाएंगे, उनको खुशी भी क्यों आएगी. ಬಾಬಾ ಹೇಳ್ತಾರೆ, ಇದಂತೂ ಖುಷಿ ಇರ್ತದೆ, ಓದಿದ್ರೆ ಫೇಲ್ ಆಗಿಬಿಡ್ತೀರಾ ಅಂಥವ್ರಿಗೆ ಹೆಂಗೆ ಖುಷಿ ಇರ್ಲಿಕ್ಕೆ ಸಾಧ್ಯ. स्कूल में पढ़ाई तो एक ही होती है, फिर कोई पढ़कर लाखों की कमाई करते, कोई 5-10 रुपया कमाते हैं. ಶಾಲೆಯಲ್ಲಿ ನೋಡಿ ಶಿಕ್ಷಣ ಒಂದೇ ಅಲ್ವಾ ಇರೋದು. ಕೆಲವರು ಓದಿ ಲಕ್ಷಾಂತರ ರೂಪಾಯಿ ಗಳಿಕೆ ಮಾಡಿದರೆ ಇನ್ನು ಕೆಲವರು 5-10 ರೂಪಾಯಿನೂ ಗಳಿಸ್ತಾರೆ. ತುಮಾರಿ ಏಮ್ ಆಬ್ಜೆಕ್ಟ್ ಹೇ ನರ್ಸೆ ನಾರಾಯಣ ಬನ್ನ ರಾಜಾಯಿ ಸ್ಥಾಪನೆ ಹೋತಿ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಗುರಿ ಉದ್ದೇಶನೇ ಆಗಿದೆ ನರನಿಂದ ನಾರಾಯಣ ಆಗೋದು, ರಾಜ್ಯ ಸ್ಥಾಪನೆ ಆಗ್ತದೆ. तुम मनुष्य से देवता बनेंगे, देवताओं की तो बड़ी राजधानी है, उसमें ऊंच पद पाना व फिर पढ़ाई और एक्टिविटी पर है. ಬಾಬಾ ಹೇಳ್ತಾರೆ, ನೀವು ಮನುಷ್ಯರಿಂದ ದೇವತೆ ಆಗ್ತೀರಾ, ದೇವತೆಗಳಲ್ಲಿ ಕೂಡ ದೊಡ್ಡ ರಾಜಧಾನಿ ಇರ್ತದೆ, ಅದರಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳೋದು. ಬಾಬಾ ಹೇಳ್ತಾರೆ, ಅದು ಶಿಕ್ಷಣ ಮತ್ತು ನಡವಳಿಕೆಯ ಆಧಾರದ ಮೇಲೆ. ತುಮಾರಿ ಆ್ಯಕ್ಟಿವಿಟಿ ಬಡಿ ಅಚ್ಚಿ ಹೋನಿ ಚಾಯ್. ಬಾಬಾ ಅಪ್ನೇ ಲಿಯೇ ಭೀ ಕಹತೆ ಅಭಿ ಕರ್ಮಾತೀತ ಅವಸ್ಥಾ ನೈ ಬನಿ ಹೈ. ಬಾಬಾ ಹೇಳ್ತಾರೆ, ನಿಮ್ಮ ನಡವಳಿಕೆ ಭಾಳ ಚೆನ್ನಾಗಿರಬೇಕು ಅಂತ. ಬಾಬಾ ತಮಗೋಸ್ಕರನೂ ಕೂಡ ಹೇಳ್ತಾರೆ, ಈಗಿನ್ನೂ ಕರ್ಮಾತೀತ ಅವಸ್ಥೆ ಆಗಿಲ್ಲ. ಹಮ್ಕೋ ಭೀ ಸಂಪೂರ್ಣ ಬನ್ನ ಹೇ ಅಭಿ ಬನೇ ನೈ ಹೇ. ನಾನು ಕೂಡ ಸಂಪೂರ್ಣ ಆಗಬೇಕು, ನಾನಿನ್ನೂ ಆಗಿಲ್ಲ ಅಂತ ಬ್ರಹ್ಮ ಬಾಬಾ ಹೇಳ್ತಾರೆ. ಜ್ಞಾನ ತೋ ಬಡಾ ಸಹಜ ಹೈ, ಬಾಪ್ ಕೋ ಯಾದ್ ಕರ್ನಾ ಭೀ ಸಹಜ ಹೈ, ಪರಂತು ಜಬ್ ಕರೇನಾ. ಜ್ಞಾನ ಭಾಳ ಸಹಜ ಇದೆ, ತಂದೆಯನ್ನು ನೆನಪು ಮಾಡೋದು ಕೂಡ ಸಹಜ ಇದೆ, ಆದರೆ ಮಾಡಿದ್ರಲ್ವಾ, ಅಂದರೆ ಶಿವಬಾಬನ ನೆನಪು ಮಾಡಿದರೆ ತಾನೇ ಅದು ಸಹಜ ಆಗೋದು ಅಂತಾರೆ ಬಾಬಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, किसी भी बात में संशय बुद्धि बन पढ़ाई नहीं छोड़नी है. पहले तो पावन बनने के लिए एक बाप को याद करना है, दूसरी बातों में नहीं जाना है. ಬಾಬಾ ಹೇಳ್ತಾರೆ, ಯಾವುದೇ ಕೂಡ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಿ ಶಿಕ್ಷಣ ಬಿಡಬಾರ್ದು. ಮೊದಲಿಗೆ ಪಾವನಾಗೋದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಬೇರೆ ಯಾವುದೇ ಮಾತುಗಳಲ್ಲಿ ಹೋಗಬಾರ್ದು. सेकंड, शरीर पर नज़र जाने से विघ्न आते हैं, इसलिए भ्रुकुटी में देखना है. आत्मा समझ आत्मा से बात करनी है, ಆತ್ಮಾಭಿಮಾನಿ बनना है, निडर बनकर सेवा करनी है. ಬಾಬಾ ಹೇಳ್ತಾರೆ, ಶರೀರದ ಕಡೆ ದೃಷ್ಟಿ ಹೋಗೋದ್ರಿಂದ ವಿಘ್ನ ಬರ್ತದೆ, ಅದಕ್ಕೋಸ್ಕರ ಭ್ರುಕುಟಿಯಲ್ಲಿ ನೋಡಬೇಕು. ಆತ್ಮ ಅಂತ ತಿಳ್ಕೊಂಡು ಆತ್ಮ ಜೊತೆ ಮಾತನಾಡಬೇಕು, ಆತ್ಮಾಭಿಮಾನಿ ಆಗಬೇಕು, ಧೈರ್ಯವಂತರಾಗಿ ಸೇವೆ ಮಾಡಬೇಕು. वरदान, सदा बाप के अविनाशी और निस्वार्थ प्रेम में लवलीन रहने वाले माया प्रूफ भव. ಬಾಬಾ ವರದಾನ ಕೊಡ್ತಾರೆ, ಸದಾ ತಂದೆಯ ಅವಿನಾಶಿ ಮತ್ತು ನಿಸ್ವಾರ್ಥ ಪ್ರೇಮದಲ್ಲಿ ಲವಲೀನ್ ಆಗುವಂತಹ ಮಾಯಾ ಪ್रूफ ಆಗಿರಿ. जो बच्चे सदा बाप के प्यार में लवलीन रहते हैं उन्हें माया आकर्षित नहीं कर सकती. जैसे वाटर प्रूफ कपड़ा होता है तो पानी की एक बूंद भी नहीं टिकती, ऐसे जो लगन में लवलीन रहते हैं वह माया प्रूफ बन जाते हैं. माया का कोई भी वार नहीं कर सकता, क्योंकि बाप का प्यार अविनाशी और निस्वार्थ है. इसके जो अनुभवी बन गए वह अल्पकाल के प्यार में फंस नहीं सकते. एक बाप दूसरा मैं, उसके बीच में तीसरा कोई आ ही नहीं सकता. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನ್ ಆಗಿರ್ತಾರೆ ಅವ್ರಿಗೆ ಮಾಯೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ವಾಟರ್ ಪ್ರೂಫ್ ಬಟ್ಟೆ ಇರ್ತದೆ, ಒಂದು ನೀರಿನ ಹನಿನೂ ಕೂಡ ಆ ಬಟ್ಟೆ ಮೇಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಯಾರು ತಂದೆಯ ಪ್ರೀತಿಯಲ್ಲಿ
ಮಗ್ನಾಗಿರ್ತಾರೆ, ಅವರು ಮಾಯಾಪ್ರೂಫ್ ಆಗಿರ್ತಾರೆ. ಮಾಯೆ ಯಾವುದೇ ಕೂಡ ಅದು ವಾರ ಆಗೋದಿಲ್ಲ, ಅಂದರೆ ಮಾಯೆ ಅವ್ರ ಮೇಲೆ ದಾಳಿ ಮಾಡೋದಿಲ್ಲ. ಯಾಕೆಂದರೆ ತಂದೆಯ ಪ್ರೀತಿ ಒಂದು ಅವಿನಾಶಿಯಾಗಿದೆ, ಇನ್ನೊಂದು ನಿಸ್ವಾರ್ಥವಾಗಿದೆ. ಯಾರು ಈ ರೀತಿ ಅನುಭವಿಯಾಗಿದ್ದಾರೆ ಅವರು ಅಲ್ಪ ಕಾಲದ ಪ್ರೀತಿಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತಂದೆ ಬೇರೆ ನಾನು, ಅಂದರೆ ಒಬ್ಬ ತಂದೆ ಮತ್ತು ನಾನು, ಅಲ್ಲಿ ಮಧ್ಯದಲ್ಲಿ ಬೇರೆ ಮೂರನೇವ್ರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ. ಶ್ಲೋಗನ್: ನ್ಯಾರೆ ಪ್ಯಾರೆ ಹೋಕರ್ ಕರ್ಮ ಕರ್ನೆ ವಾಲಾ ಹಿ ಸೆಕೆಂಡ್ ಮೇ ಫುಲ್ ಸ್ಟಾಪ್ ಲಗಾ ಸಕ್ತಾ ಹೈ. ನ್ಯಾರ ಪ್ಯಾರ ಆಗಿ ಕರ್ಮ ಮಾಡುವಂಥವರೇ ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಇಡಲಿಕ್ಕೆ ಸಾಧ್ಯ. ಅವ್ಯಕ್ತ ಇಶಾರೆ. ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವ ಗುಂಗಿನಲ್ಲಿ ಬನ್ನಿ. कर्मातीत अर्थात कर्म के वश होने वाला नहीं, लेकिन मालिक बन, अथॉरिटी बन कर्मेंद्रियों के संबंध में आए. विनाशी कामना से न्यारा हो, कर्मेंद्रियों द्वारा कर्म कराए. आत्मा मालिक को कर्म अपने अधीन न करे, लेकिन अधिकारी बन कर्म कराता रहे. कराने वाला बन कर्म कराना, इसको कहेंगे कर्म के संबंध में आना. कर्मातीत आत्मा संबंध में आती है, बंधन में नहीं. ಬಾಬಾ ಇಲ್ಲಿ ಕರ್ಮಾತೀತದ ಅರ್ಥ ತಿಳಿಸ್ಕೊಡ್ತಾರೆ. ಕರ್ಮಾತೀತ ಅಂದ್ರೇನು? ಕರ್ಮಕ್ಕೆ ವಶ ಆಗುವಂಥವರಲ್ಲ, ಆದರೆ ಮಾಲೀಕರಾಗಿ ಅಥಾರಿಟಿಯಿಂದ ಕರ್ಮೇಂದ್ರಿಯಗಳ ಸಂಬಂಧದಲ್ಲಿ ಬಂದು ವಿನಾಶಿ ಕಾಮನೆಯಿಂದಲೂ ಕೂಡ ನ್ಯಾರ ಆಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವಂಥವ್ರು. ಆತ್ಮ ಮಾಲೀಕ ಆಗಿ ಕರ್ಮ ತನ್ನ ಅಧೀನ ಆಗಬಾರ್ದು. ಆತ್ಮ ಮಾಲೀಕ ಅಂದಾಗ ಕರ್ಮಕ್ಕೆ ಅಧೀನರಾಗದೆ ಕೆಲಸ ಮಾಡುವಂಥದ್ದು, ಆದರೆ ಅಧಿಕಾರಿಯಾಗಿ ಕರ್ಮ ಮಾಡಿಸ್ತಾ ಇರುವಂಥವ್ರು, ಮಾಡಿಸುವಂಥವರಾಗಿ ಕರ್ಮ ಮಾಡಿಸ್ಬೇಕು. ಇದಕ್ಕೆ ಹೇಳಲಾಗ್ತದೆ ಕರ್ಮದ ಸಂಬಂಧದಲ್ಲಿ ಬರುವಂಥದ್ದು. ಕರ್ಮಾತೀತಾತ್ಮ ಸಂಬಂಧದಲ್ಲಿ ಬರ್ತದೆ ಹೊರತು ಬಂಧನದಲ್ಲಿ ಬರೋದಿಲ್ಲ ಎನ್ನುವಂಥ ಮಾತನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.